ರೈಟ್. ಕಳೆದ ವಿಧಾನಸಭಾ ಚುನಾವಣೆ 135+ ಬೈ ಎಲೆಕ್ಷನ್ ಸೂಪರ್. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಗೆದ್ದಿದ್ದಾರೆ ಅಂದರೆ ಇಟ್ಸ್ ಅ ಗುಡ್ ಗ್ರೋತ್. ಬಿಜೆಪಿ ವಕ್ತಾರ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕಡೆ ಪಕ್ಷ ಪ್ರತಿಪಕ್ಷ ಅಂತ ಅಲ್ಲಿ ಸದನದಲ್ಲಿ ಕೂತ್ಕೋಬೇಕಲ್ಲ, ಆಗ್ಲಾದ್ರೂ 4 ಜನ ಶಾಸಕರು ಒಟ್ಟಾಗಿ ಕೂತ್ಕೊಂಡು ಒಂದು ಪಕ್ಷ ಕಾಂಗ್ರೆಸ್ನ ತಪ್ಪು ಹೆಜ್ಜೆ ಇಟ್ಟರೆ ಏನಾದರೂ ಸರಿಪಡಿಸುವಂತ ಕೆಲಸ ಮಾಡಬೇಕಲ್ಲ, ಆ ಒಗ್ಗಟ್ಟು ಕಾಣ್ತಾ ಇಲ್ಲ ಬಿಜೆಪಿಯಲ್ಲಿ. ಬಣ ಬಡಿದಾಟ ಆಗೋಗ್ಬಿಟ್ಟಿದೆ ನೋಡಿ. ಬಣ ಅಂತ ಹೇಳಕ್ ಹೋಗ್ಬೇಡಿ, ಯಾಕೆಂತಂದ್ರೆ ಅಲ್ಲಿ ಒಂದು ಶಾಸಕ ಅಥವಾ ಒಂದಿಬ್ರು ಶಾಸಕರುಗಳು ಇರ್ಬೋದು. ಮತ್ತೆ ನಮ್ಮ ಹೈಕಮಾಂಡ್ ಸಹ ಕ್ಲಿಯರ್ ಆಗಿ ಹೇಳಿದೆ, ನಮ್ಮ ರಾಜ್ಯಾಧ್ಯಕ್ಷರು ಸಹ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದಕ್ಕೆ ನಮ್ಮ ಸಪೋರ್ಟ್ ಇಲ್ಲ. ರಾಜ್ಯದಲ್ಲಿ ಇವ್ರು ಮಾಡ್ತಾ ಇರ್ತಕ್ಕಂಥ ಪಕ್ಷದ ಚಿಹ್ನೆಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಇಲ್ಲ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಮತ್ತೆ ಅವ್ರು ಹೋರಾಟ ಮಾಡ್ಲಿ, ಹೋರಾಟ ಎಲ್ಲರ ಹಕ್ಕು. ಅದನ್ನ ಒಬ್ಬ ಶಾಸಕನಾಗಿ ಮಾಡ್ತಾ ಇರ್ಬೋದು ಅಥವಾ ಇನ್ನೊಬ್ಬ ಶಾಸಕರ ಪತಿಯಾಗಿ ಮಾಡ್ತಾ ಇರ್ಬೋದು, ಅದಕ್ಕೆ ತಪ್ಪಿಲ್ಲ. ಬಟ್ ಆದ್ರೆ ಪಕ್ಷದ ಸಪೋರ್ಟ್ ಇಲ್ಲ, ರಾಜ್ಯದ ಪಕ್ಷದ ಸಪೋರ್ಟ್ ಇಲ್ಲ. ಬಟ್ ಅವ್ರಿಗೆ ಅದು ಪಕ್ಷ ಅಂತಕ್ಕಂಥದ್ದು ಇದುವರೆಗೂ ಸಹ ಬೇರೆ ಬೇರೆ ಆಕ್ಟಿವಿಟೀಸ್ ನಲ್ಲಿ ಬಿಸಿ ಆಗಿದ್ರು. ದೆಹಲಿಯಲ್ಲಿ ಅವರು ಅವ್ರದೇ ಆದ ಒಂದು ಚಟುವಟಿಕೆ, ಮಹಾರಾಷ್ಟ್ರ ಚುನಾವಣೆ, ಜಾರ್ಖಂಡ್ ಚುನಾವಣೆ, ಹರಿಯಾಣದ ಚುನಾವಣೆ, ಮತ್ತೆ ಜಮ್ಮು ಮತ್ತೆ ಕಾಶ್ಮೀರದ ಚುನಾವಣೆ, ಈ ಚುನಾವಣೆಯಲ್ಲಿ ಬಿಸಿ ಆಗಿರೋದ್ರಿಂದ ಅವ್ರು ಗಮನ ಕೊಡಕ್ ಆಗಿರ್ಲಿಲ್ಲ. ಆದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದ್ಮೇಲೆ ಆಕ್ಷನ್ ಆಗಬಹುದು. ಅಟ್ಲೀಸ್ಟ್ ಅವ್ರ ಗ್ರೋತ್ ನೋಡಿ ಆದ್ರೂ ನೀವು ಒಗ್ಗಟ್ಟಾಗಿಲ್ಲ ಅಂತ ಹೇಳಿದ್ರೆ ದಿಲೀಪ್ ಅವರೇ, ನಾನು ಹೇಳ್ತಿರೋದು ನಿಮ್ಮ ಪಕ್ಷದ ಸಂಘಟನೆ ಮಾಡ್ಕೊಂಡು ಚೆನ್ನಾಗಿರಿ ಅಂತಲ್ಲ, ರಾಜ್ಯದ ಜನರ ಹಿತದೃಷ್ಟಿಯಿಂದ 4 ಜನ ನೆಟ್ಟಗೆ ಪ್ರಶ್ನೆ ಕೇಳಬೇಕಲ್ಲ ಸದನದಲ್ಲಿ. ಮತ್ತೆ ಉಪಚುನಾವಣೆಯಲ್ಲಿ 3 ಸೀಟು ಕಾಂಗ್ರೆಸ್ ಗೆದ್ದಿದ್ದಾರೆ ಅಂತಂದ್ರೆ ಅವರಿಗೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅಥವಾ ಇನ್ನೊಂದು ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಅಲ್ಲ. ಉಪಚುನಾವಣೆಗಳು ಯಾವಾಗ್ಲೂ ಸಹ ಆಡಳಿತ ಪಕ್ಷದ ಪರವಾಗಿ ಬಂದಿರತಕ್ಕಂಥದ್ದು. ನೀವು ಸಿರಾ ಮತ್ತೆ KR ಪೇಟೆ ಚುನಾವಣೆ ನೋಡಿದಿರಿ, ನಾವ್ ಏನು ಸಂಘಟನೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ದೀವಿ. ಅವಾಗ ಯಾವ್ದಿತ್ತು ಅಂದ್ರೆ ಯಡಿಯೂರಪ್ಪನವರ ಸರ್ಕಾರ ಇತ್ತು. ಅವಾಗ ಸರ್ಕಾರ ಒಂದು ಹೊಸದಾಗಿ ಬಂದಿರೋ ಸರ್ಕಾರದ ಪರವಾಗಿ ಒಂದು ಹೊಸದಾಗಿ ಬಂದಿತ್ತು, ಅವಾಗ ತಾನೇ ಹೊಸದಾಗಿ ಬಂದಿತ್ತು, ಆ ಸರ್ಕಾರದ ಪರವಾಗಿ ಬಂತು. ಸೊ ಹಂಗಂತ ಹೇಳಿ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸದ ವಿರುದ್ಧವಾಗಿ ನಾವು ಹೋರಾಟವನ್ನ ನಿಲ್ಸಲ್ಲ. ಇವ್ರು ಏನೇ ಭ್ರಷ್ಟಾಚಾರ ಮಾಡ್ತಿದಾರೋ ಅದ್ರ ವಿರುದ್ಧವಾಗಿ ನಾವು ಪ್ರತಿನಿತ್ಯ ಹೋರಾಟ ಮಾಡ್ತಲೇ ಇರ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಸ್ತಕ್ಕಂಥ ಮಾತೇ ಇಲ್ಲ. ಮತ್ತೆ ನಾವು ಇವತ್ತಿನ ವಿಚಾರಕ್ಕೆ ಬರೋಣ ಮೇಡಮ್. ಇವತ್ತಿನ ವಿಚಾರ ನೀವು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರಿ. ಮನೆ ಸಿದ್ದರಾಮಯ್ಯನವ್ರನ್ನ ನಾವು ಸುಮಾರು 1996ರಿಂದ ನೋಡ್ಕೊಂಡ್ ಬಂದಿದ್ದೀವಿ. 83ರಿಂದ ಮೊದಲನೇ ಗೆಲುವಿಂದ ಹಿಡ್ಕೊಂಡು 96 ರಾಮಕೃಷ್ಣ ಹೆಗಡೆ ಅವರ ಒಂದು ಪಕ್ಷ ಅವ್ರ ಜೊತೆ ಸೇರ್ಕೊಂಡು ಮಿನಿಸ್ಟರ್ ಆಗಿ, ಅದಾದ ನಂತರ 2006ರಲ್ಲಿ ಪಕ್ಷದಿಂದ ಈಚೆ ಬಂದು ನೋಡಿ. ಸಿದ್ದರಾಮಯ್ಯನವರಿಗೆ ಐಯಿಂದ ನೆನಪಾಗೋದು ಯಾವಾಗ ಅಂದ್ರೆ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಇನ್ನೇನು ಸಮಸ್ಯೆನಲ್ಲಿದೆ ಅಂದಾಗ ಐಯಿಂದ ನೆನಪಾಗ್ತಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ನೆನಪಾಗ್ತಾರೆ. ಹೋಗ್ಲಿ, ಅದನ್ನು ಅಭಿವೃದ್ಧಿನಾರು ಮಾಡಿದ್ದಾರೆ ಅವರ 100% ಇಲ್ಲ. ನೀವು ನೋಡಿದಿರ ದಲಿತರ ಹೆಸರಲ್ಲಿ ಏನೇನಾಗ್ತಾ ಇದೆ, STP ಹಣವನ್ನ ಎಷ್ಟು ಲೂಟಿ ಮಾಡಿದ್ದಾರೆ, ಹಿಂದುಳಿದವರು ವಾಲ್ಮೀಕಿ ನಿಗಮ ಹಣ ಏನಾಯ್ತು, ಮತ್ತೆ ಮೂಢ ಹಗರಣ ಏನಾಯ್ತು, CSIT ಏನಾಯ್ತು, ಇವರ ಸರ್ಕಾರದ ಅವಧಿನಲ್ಲಿ ಏನೇನಾಗ್ತಾ ಇದೆ ಅಂತ ನೀವೆಲ್ಲ ನೋಡಿದೀರಾ. ಮತ್ತೆ ಯಾಕೆ ಇವರು ಐಯಿಂದ ನೆನಪು ಮಾಡ್ಕೊಂತಾರೆ ಅಂತಂದ್ರೆ 2006ನೇ ಇಸ್ವಿನಲ್ಲಿ ದೇವೇಗೌಡರು ಅವ್ರನ್ನ ಹೊರಗಿಟ್ಟಾಗ, ಅಂತೇಳಿ ಹೊರಗಿಟ್ಟಾಗ ಅವರೊಂದು ಐಯಿಂದ ಸಂಘಟನೆ ಅಂತ ಮಾಡ್ತಾರೆ. ಸೊ ಐಯಿಂದ ಹೋರಾಟ ಅಂತೇಳಿ ತುಮಕೂರಲ್ಲಿ ಸುಮಾರು ಜನ ಸೇರ್ಸ್ ಮಾಡ್ತಾರೆ. ಅವಾಗ ಅವರು ಕಾಂಗ್ರೆಸ್ ಸೇರ್ಕೊಳ್ತಕ್ಕಂಥ ಮನಸ್ಥಿತಿ ಇನ್ನೂ ಇರ್ಲಿಲ್ಲ. ಅವಾಗ ಇದ್ದಂತಹ ABPJD ಪಕ್ಷವನ್ನ ನಾವು ಕಟ್ತೀವಿ ಅಂತೇಳಿ ಸೇರ್ಕೊಂಡ್ರು. ಸೊ ಅದನ್ನ ಸಕ್ಸಸ್ ಮಾಡಿ ಅವ್ರದ್ದೊಂದು ಬೆಟಾಲಿಯನ್ ಇಟ್ಕೊಂಡು ಅದನ್ನ ಸಕ್ಸಸ್ ಮಾಡಿ ಕಾಂಗ್ರೆಸ್ಗೆ ಗಾಳ ಹಾಕೋದು. ಅಂದ್ರೆ ಇವರು ಸಮಸ್ಯೆನಲ್ಲಿದ್ದಾರೆ, ಇನ್ನೇನು ನನ್ನ ರಾಜಕೀಯವನ್ನ ಒಂದು ಸ್ಥಿರಗೊಳಿಸಬೇಕು, ನಾನು ಒಂದು ಪಕ್ಷದ ಸ್ಥಾನ ಗಳಿಸಬೇಕು ಅಂತ ಅಂದಾಗ ಅವ್ರ ಹೈಯಿಂದವನ್ನ ಮಾಡ್ತಕ್ಕಂಥದ್ದು. ಕಂಪ್ಲೀಟ್ಲಿ ಅಗ್ರಿ ಅಂತಾನೆ ಅನ್ಕೊಳ್ಳಿ. ಆದ್ರೂ ಕಳಸತಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಇದು ನನ್ನ ಲಾಸ್ಟ್ ಚುನಾವಣೆ ಅಂತ. ಇನ್ಯಾವ ಗ್ರೋತ್ ಅದು ಗೊತ್ತಿಲ್ಲ. ಯಾಕೆಂತಂದ್ರೆ ಇನ್ಯಾವ ಗ್ರೋತ್ ಅಂದ್ರೆ ನೀವು ತಿಳ್ಕೊಳ್ಳಿ, ಈಗ ಒಂದು ಕಾಂಗ್ರೆಸ್ ನ ಚರ್ಚೆ ನಡೀತಾ ಇದೆ. ಈಗ ಇನ್ನೇನು ಮುಖ್ಯಮಂತ್ರಿಗಳು 2 ವರ್ಷ ಆದ್ಮೇಲೆ ಬದಲಾವಣೆ ಆಗ್ಬೋದು ಅಂತ, ಅದು ನಮ್ಗೆ ಗೊತ್ತಿಲ್ಲ ಅವರ ಮಧ್ಯದಲ್ಲಿ ಏನೇನು ಚರ್ಚೆ ಆಗಿದೆ ಅಂತ. ನಾವ್ ಇವತ್ತು ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಅಂತಂದ್ರೆ, ಇವ್ರು ಕೊನೆ ಚುನಾವಣೆ ಅಂತಲೂ ಹೇಳಿದ್ದಾರೆ, ಅವ್ರಿಗೆ ಇನ್ನೇನು 75 ವರ್ಷ ದಾಟಿದೆ, ಅದಾದ್ಮೇಲೂ ಹಿಂದಾಗ ಒಂದು ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನೇನು ಅವ್ರ ಮಗನೂ ಸಹ ಏನಂತ ಮುನ್ನೆಲೆಗೆ ಬಂದಿಲ್ಲ, ಅವ್ರ ಸಾರಥ್ಯವನ್ನು ವಹಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಯಾರನ್ನ ಮಣಿಸ್ಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಅಹಿಂದವನ್ನ ಮಾಡ್ತಾ ಇದ್ದಾರೆ, ಅಹಿಂದ ಒಂದು ಹೋರಾಟವನ್ನ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ರಾಜ್ಯ ಜನತೆ ಗೊತ್ತಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.